ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷೂಸ್ ಕಿಚನ್. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಂಗೆ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇರಲಿ. ಇದು ಸಂಕ್ರಾಂತಿಯ ಹೊಸ ಸ್ವೀಟ್ ಈ ಥರ ಮಾಡಿ, ಇದು ತುಂಬ ಹೆಲ್ತಿಯಾಗಿದೆ. ಅದೇ ಗೋಧಿ ಮತ್ತು ಎಳ್ಳಿಂದ ನಾನು ಮಾಡ್ತಾಯಿರೋ ಲಾಡು. ಇದು ತುಂಬ ಹೆಲ್ತಿಯಾಗಿರೋ ಸ್ವೀಟು. ಮತ್ತು ಈವನ್ ಶುಗರ್ ಪೇಷಂಟ್ನು ಇದನ್ನು ಇಷ್ಟಪಟ್ಟು ಅವರು ತಿನ್ಬೋದು ಆರಾಮಾಗಿ. ಅವ್ರಿಗೂ ತುಂಬ ಹೆಲ್ತಿ ಬೆನಿಫಿಟ್ ಇದೆ ಇದರಲ್ಲಿ. ನಾನು ಒಂದು 50 ಗ್ರಾಮ್ ಬಾದಾಮಿ, 50 ಗ್ರಾಮ್ ಗೋಡಂಬಿ, ಒಂದು 1/4 ಕಪ್ಪಷ್ಟು ಬಿಳಿ ಎಳ್ಳು ಮತ್ತು ಏಲಕ್ಕಿನ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ಬಿಳಿ ಎಳ್ಳನ್ನು ಅದನ್ನು ಹುರಿಬೇಕು. ಅದು ಕೆಂಪಗಾಗೋ ತನಕ ಹುರಿದು ಸಪ್ರೇಟಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ 2 ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು 4 ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ 15 ಮಿನಿಟ್ಸು ಅದನ್ನು ಹುರ್ಕೊಳ್ಬೇಕು. ಗೋಧಿ ಹಿಟ್ಟು ಹುರಿತಾ ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಗೋಧಿ ಹಿಟ್ಟು ಹುರಿಬೇಕಂದ್ರೆ ಆದಷ್ಟು ಲೋ ಫ್ಲೇಮಲ್ಲಿ ಹುರಿರಿ, ಇಲ್ಲಾಂದರೆ ಅದು ತಳ ಹಿಡ್ದಿರೋ ಟೇಸ್ಟ್ ಬಂದುಬಿಟ್ರೆ ಅದು ಟೇಸ್ಟ್ ಫುಲ್ಲು ಹಾಳಾಗಿಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರಿರಿ. ಈಗ ಆಲ್ಮೋಸ್ಟ್ ಇದು ಗೋಧಿ ಹಿಟ್ಟು ಹುರಿದಿದೆ ನೋಡಿ, ಕೆಂಪಾಗ್ತಾ ಬರ್ತಾ ಇದೆ. ಅದು ಘಮನೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವೇನು ಡ್ರೈ ಫ್ರೂಟ್ಸನ್ನು ನಾವು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಬಿಳಿ ಎಳ್ಳು ಹುರಿದಿರೋದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 150 ಗ್ರಾಮು ಬೆಲ್ಲನ ನಾನು ತುರಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ತುರಿದಿಟ್ಟಿರೋದ್ರಿಂದ ಗೋಧಿ ಹಿಟ್ಟು ಬಿಸಿ ಇರುತ್ತಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು ನೋಡಿ ಅದು ಬೆಲ್ಲ ಪಾಟ್ ಸೈಡಲ್ಲೇ ನಾನು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಅದು ಬಿಸಿ ಗೋಧಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ, ಹಾಗೆ ಬೇಗ ಕರಗೋಗುತ್ತೆ. ಅದು ನೋಡಿ, ಅದು ನೀವು ಮಿಕ್ಸ್ ಮಾಡ್ತಾ ಒಂದು ಸ್ವಲ್ಪ ಬೆಲ್ಲ ಸೈಡಲ್ಲೇ ಪ್ರೆಸ್ ಮಾಡ್ತಾಯಿರಿ, ಆಗ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಈಗ ನಾನು ಕಾಯಿಸಿರೋ ಹಾಲು ತಣ್ಣಗಾಗಿರೋದು ಇದೆ, ಅದನ್ನು ನಾನು 1 ಕಪ್ಪಷ್ಟು ನಾನು ಹಾಲು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಉಂಡೆ ಕಟ್ಟಿ ಅದರಲ್ಲೇ ತೀರಾ ಜಾಸ್ತಿ ಹಾಲು ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಲು ಹಾಕ್ಕೊಂಡೆ ಉಂಡೆ ಕಟ್ಕೊಳ್ಳಿ. ನೋಡಿ ಈ ಥರ ಅದು ಟೈಟಾಗಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಉಂಡೆ ಬರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, ನಾನು ಪ್ರೆಸ್ ಮಾಡಿ ಉಂಡೆ ಮಾಡ್ತಾಯಿದ್ದೀನಿ. ಹಾಲನ್ನು ತುಂಬ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದೇ ಥರ ಸಂಕ್ರಾಂತಿಗೆ ಈ ಥರ ಹೊಸ ಲಾಡು ಮಾಡಿ ಫ್ರೆಂಡ್ಸ್. ಮನೆಯವರಿಗೆಲ್ಲ ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.